ವಾರ್ಡ್ ನಂಬರ್ 38ರಲ್ಲಿ ಚರಂಡಿ ಮುಚ್ಚಳ 3-4 ತಿಂಗಳಿನಿಂದ ಹಾಳು. ಮಳೆಗಾಲದಲ್ಲಿ ಚರಂಡಿ ನೀರು ರಸ್ತೆ ಹಾಗೂ ಅಂಗಡಿಗಳಿಗೆ ನುಗ್ಗುವ ಸ್ಥಿತಿ. ಮಹಾನಗರ ಪಾಲಿಕೆ ವಿರುದ್ಧ ಸ್ಥಳೀಯರ ತೀವ್ರ ಆಕ್ರೋಶ. ಶಾಸಕ ಅಲ್ಲಮಪ್ರಭು ಪಾಟೀಲ್ ಗಮನಕ್ಕೂ ತಂದರೂ ಕ್ರಮವಿಲ್ಲ. ಹೌದು, ಕಲಬುರಗಿ ನಗರದ ವಾರ್ಡ್ ನಂಬರ್ 38ರ ಬ್ರಹ್ಮಪುರ ಪ್ರದೇಶದಲ್ಲಿ ದೊಡ್ಡ ಚರಂಡಿಯ ಮೇಲಿನ ಮುಚ್ಚಳ ಕಳೆದ 3-4 ತಿಂಗಳಿನಿಂದ ಹಾಳಾಗಿಯೇ ಉಳಿದಿದ್ದು, ದುರಸ್ತಿ ಕೈಗೊಳ್ಳದ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಳಾದ ಚರಂಡಿ ಮುಚ್ಚಳದಿಂದಾಗಿ ಈ ಮಾರ್ಗದಲ್ಲಿ ಪ್ರತಿದಿನ ಸಂಚರಿಸುವ ವಾಹನ ಸವಾರರು, ಪಾದಚಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ರಾತ್ರಿ ವೇಳೆಯಲ್ಲಿ ಅಪಾಯ ಮತ್ತಷ್ಟು ಹೆಚ್ಚಾಗಿದ್ದು, ಯಾವುದೇ ಕ್ಷಣದಲ್ಲಿ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದರು. ಇದೇ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆಯಾದಾಗ ಚರಂಡಿ ನೀರು ತುಂಬಿ ರಸ್ತೆ ಮೇಲೆ ಹರಿಯುತ್ತಿದ್ದು, ಕೆಲವೆಡೆ ಅಂಗಡಿಗಳ ಒಳಗೂ ನೀರು ನುಗ್ಗುತ್ತಿರುವುದಾಗಿ ವ್ಯಾಪಾರಿಗಳು ಆರೋಪಿಸಿದ್ದಾರೆ. ಇದರಿಂದಾಗಿ ವ್ಯಾಪಾರಕ್ಕೂ ತೀವ್ರ ಹಾನಿಯಾಗುತ್ತಿದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ವಾರ್ಡ್ ನಂಬರ್ 38ರ ಬ್ರಹ್ಮಪುರದಲ್ಲಿ ಚರಂಡಿ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದ್ದು, ಹಲವು ಕಡೆಗಳಲ್ಲಿ ಇದೇ ರೀತಿಯ ಸಮಸ್ಯೆಗಳು ಮುಂದುವರೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಶಾಲಾ ವಾಹನಗಳು, ಹಿರಿಯ ನಾಗರಿಕರು ಹಾಗೂ ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ಸಂಚರಿಸುವಾಗ ಹೆಚ್ಚಿನ ಅಪಾಯ ಎದುರಿಸುತ್ತಿದ್ದಾರೆ. ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವ ರಸ್ತೆ, ಕೇಂದ್ರ ಬಸ್ ನಿಲ್ದಾಣಕ್ಕೆ ಸಂಪರ್ಕಿಸುವ ಮಾರ್ಗ ಹಾಗೂ ಎಂಎಸ್ಕೆ ಮಿಲ್ ಕಡೆ ಹೋಗುವ ಪ್ರಮುಖ 3 ರಸ್ತೆಗಳ ಮಧ್ಯಭಾಗದಲ್ಲೇ ಈ ಹಾಳಾದ ಚರಂಡಿ ಇರುವುದರಿಂದ ಸಂಚಾರದ ಒತ್ತಡವೂ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ಕಲಬುರಗಿ ನಗರದ ವಾರ್ಡ್ ನಂಬರ್ 38ರಲ್ಲಿ ಶಾಸಕ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬ್ರಹ್ಮಪುರ್ ಇಲ್ಲಿ 3 ರಸ್ತೆಗಳಿವೆ. ಮುಖ್ಯವಾಗಿ ಒಂದು ದೇವಸ್ಥಾನಕ್ಕೆ ಹೋಗುತ್ತೆ, ಒಂದು ಕೇಂದ್ರ ಬಸ್ ನಿಲ್ದಾಣ ಕಡೆ, ಇನ್ನೊಂದು ಎಂಎಸ್ಕೆ ಮಿಲ್ ಹೋಗುವ ರಸ್ತೆ ಮಧ್ಯದಲ್ಲಿ ಇಲ್ಲೊಂದು ದೊಡ್ಡ ಹುಂಡ ಇದೆ. ಇಲ್ಲಿ ಸುಮಾರು ಶಾಲಾ ಮಕ್ಕಳು, ಆಟೋ ಚಾಲಕರು, ಆಟೋ ಕೂಡ ಹೋಗ್ತವೆ, ದ್ವಿಚಕ್ರ ವಾಹನಗಳು ಹೋಗುತ್ತವೆ. ಸಾಕಷ್ಟು ಇಲ್ಲಿ ಪ್ರತ್ಯಕ್ಷದರ್ಶಿಗಳು, ಆಮೇಲೆ ಅಕ್ಕಪಕ್ಕದಲ್ಲಿ ಅಂಗಡಿ ಮುಂಗಟ್ಟುಗಳು ಹಾಕಿದವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸಾಕಷ್ಟು ಜನ ಈ ಒಂದು ಹೊಂಡದಲ್ಲಿ ಬಿದ್ದಿದ್ದಾರೆ. ಸಾಕಷ್ಟು ಅನಾಹುತಗಳಾಗಿವೆ. ಸುಮಾರು 2-3 ತಿಂಗಳಿಂದ ಇದು ಇಷ್ಟೇ ಇದೆ. ಇಲ್ಲಿವರೆಗೂ ಕೂಡ ಈ ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿವರೆಗೂ ಆ ದುರಸ್ತಿ ಮಾಡುವ ಕೆಲಸಕ್ಕೆ ಮುಂದಾಗಿಲ್ಲ. ಅಂದ್ರೆ ನಮ್ಮ ಕಲಬುರಗಿ ನಗರ ಹೇಗಾಗಿದೆ ಅಂತಂದ್ರೆ, ಯಾವ್ದಾದ್ರು ಒಂದು ಅನಾಹುತ ಆದ್ರೆ ಅದು ರಿಪೇರಿ ಆಗುತ್ತೆ, ಸುದ್ದಿ ವರದಿ ಮಾಡಿದ್ರೆ ಮಾತ್ರ ರಿಪೇರಿ. ಈ ಹಂತಕ್ಕೆ ಬಂದು ನಮ್ಮ ಕಲಬುರಗಿ ನಗರ ತಲುಪಿದೆ. ಇಲ್ಲಿ ಸಾಕಷ್ಟು ಜನರು ಸೇರಿದ್ದಾರೆ, ಆಟೋ ಚಾಲಕರಿದ್ದಾರೆ, ದ್ವಿಚಕ್ರ ವಾಹನ ಚಾಲಕರಿದ್ದಾರೆ, ಆಮೇಲೆ ಸಾಕಷ್ಟು ಇಲ್ಲಿಂದ ಶಾಲಾ ಮಕ್ಕಳು, ಇಲ್ಲಿ SBR ಶಾಲೆ ಇದೆ, ಅಪ್ಪ ಪಬ್ಲಿಕ್ ಶಾಲೆಗೆ ಹೋಗ್ತಾರೆ. ಸಾಕಷ್ಟು ಜನ ಇಲ್ಲಿ ಒಂದು ಮುಖ್ಯ ರಸ್ತೆಯಲ್ಲಿ ಅಲೆದಾಡುವಂತ ಕಾರ್ಯ ನಡೆಯುತ್ತೆ. ಇಲ್ಲಿ 3 ರಸ್ತೆಗಳು ಕೂಡಿರತಕ್ಕಂತ ಮಧ್ಯ ಭಾಗದಲ್ಲಿ ಒಂದು ದೊಡ್ಡ ಹೊಂಡ ಇದೆ. ನೋಡ್ಬೋದು, ನೀವು ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿ ಸಾಕಷ್ಟು ಬಹಳ ಅನಾಹುತ ಇದೆ, ಮಧ್ಯದಲ್ಲಿ ಇದೆ ಇದು. ಸಾಕಷ್ಟು ಜನ ಇಲ್ಲಿ ಪ್ರಾಣ ಒಳಗಡೆ ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಜನರು. ಅಲ್ಲಿ ಕೂಡ ಅಲ್ಲಿ ನೋಡ್ಬೋದು, ದೊಡ್ಡ ಡ್ರೈನೇಜ್ ಇದೆ, ಅಲ್ಲಿ ಕೂಡ ತುಂಬಾ ಅಪಾಯಕಾರಿಯುವಂತ ಡ್ರೈನೇಜ್ ರೀತಿಯಿಂದ ಸುರಕ್ಷತೆ ಇಲ್ಲ, ಈ ರಸ್ತೆಯಲ್ಲಿ ಸುರಕ್ಷತೆ ಇಲ್ಲ. ಇಲ್ಲಿ ಸಾಕಷ್ಟು ಡ್ರೈನೇಜ್ ಓಪನ್ ಇದೆ. ಇಲ್ಲಿ ಬಾಜು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇದು ದುರ್ವಾಸನೆಯಿಂದ ತೊಂದ್ ನಮ್ಗೆ ಸಾಕಷ್ಟು ರೋಗಗಳು ಬರ್ತಾ ಇದಾವೆ ಸರ್. ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಸಂಬಂಧಪಟ್ಟ ಶಾಸಕರಾಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಸಾಕಷ್ಟು ಜನ ನಮ್ಮ ಜೊತೆಗಿದ್ದಾರೆ. ಈ ಜನರು ಏನ್ ಹೇಳ್ತಾರೆ ಅನ್ನೋದು ಅವ್ರಿಗೆ ಕೇಳ್ಕೊಂಡ್ ಬರೋಣ. ಸರ್, ಎಷ್ಟು ದಿವಸದಿಂದ ಸರ್? ನಮಸ್ಕಾರ ಸರ್. ನಾವು ಸುಮಾರು ವರ್ಷದಿಂದ ಮಳೆ ಬಂದಾಗ ಒಮ್ಮೊಮ್ಮ ಅದು ನೀರ್ ಡ್ರೈನೇಜ್ ಎಲ್ಲ ರೋಡಿಗೆ ಬರ್ತಾವ್ರಿ ಸರ್. ರೋಡಿಗೆ ಬಂದಿ ನಮ್ ದುಕಾನ್ ಒಳಗ್ ಹೋಗ್ತಾವ. ಇಲ್ಲಿ ಸ್ಕೂಲ್ ಮಕ್ಕಳು ಬರ್ತಿರ್ತಾರ್ರಿ. ಸ್ಕೂಲ್ ಮಕ್ಕಳು ಏನ್ ಬರ್ತಾರಲ್ರಿ, ಎಷ್ಟೋ ಜನ ಇಲ್ಲಿ ನಾಲಿ ಒಳಗ್ ಬಿದ್ದಾರ್ರಿ, ಮುದುಕರು ಬಿದ್ದಾರ. ಯಾರನು ಏನ್ ಕ್ರಮ ತುಂಬಲ್. ನಾವು ಅಪ್ಲಿಕೇಶನ್ ಕೊಟ್ಟಿ ಸಾಕಾಗ್ಯದ್ರಿ. ಬರ್ತಾರ, ನಾಲಿ ಕ್ಲೀನ್ ಮಾಡ್ತಾರ, ಹೋಗ್ಬಿಡ್ತಾರ ಅಷ್ಟೇ ರೀ. ಮೇಲ್ ಪ್ಯಾಚ್ ವರ್ಕ್ ಮಾಡ್ತಾರ, ಹೋಗ್ಬಿಡ್ತಾರ. ಪರ್ಮನೆಂಟ್ ಸೊಲ್ಯೂಷನ್ ಯಾರನ್ನು ಕೊಡಲಾಗ್ಯಾರ ಸರ್.
ಮಳಿ ಬಂದಾಗ ಒಮ್ಮೊಮ್ಮೆ ಇದ್ರದ್ದು ನೀರ್ ಹೊರಗ್ ರೋಡಿನ ತನ ಬರ್ತಾವ, ನಮ್ ದುಕಾನ್ ಒಳಗ್ ಹೋಲತ್ತಾವ. ಯಾರನು ಕ್ರಮ ತುಂಬಲಾಗ್ಯಾರಿ ಅಧಿಕಾರಿಗಳು. ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರು ನ್ಯೂಸ್ ಕೊಟ್ಟಾಗ ಬರ್ತಾರ, ನೋಡ್ತಾರ, ಹೋತಾರ, ಫೋಟೋ ಹೊಡ್ಕೋತಾರ, ಹೋತಾರ, ಅಷ್ಟೇ ಅಲ್ಲತ್ತದ. ಇದಕ್ ನಮ್ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗ್ರಿ ಸರ್. ಇದು ಪೂರ್ತಿ ಕಳಪೆ ಕಾಮಗಾರಿಯ ನಡ್ದವ್ರಿ ಸರ್. ಇದ್ರೊಳಗ ನಮ್ ಪರ್ಮನೆಂಟ್ ಸೊಲ್ಯೂಷನ್ ಬೇಕ್ರಿ. ಇದಕ್ಕೊಂದ್ ಚಲೋ ಇದು ಬೆಡ್ ಹಾಕಿಸಿ ನಾಲಿ ಮಾಡ್ಕಿಸಿ ಕೊಟ್ರ ಅಂದ್ರ ನಮ್ ಸ್ಕೂಲ್ ಹುಡುಗರು ಹೋಗೋದು ಹೋಗ್ಲಕ್ ಬರ್ಲಕ್ ಆಗಲಾಗ್ಯದ್ರಿ ಇದ್ರಲಿಂತ. ಮಳೆ ಟೈಮಿಗೆ ಏನು ಕಾಣದಿಲ್ಲ. ಇಲ್ಲಿ ಇನ್ನೊಬ್ರು ಯುವಕರು ಇದ್ದಾರೆ, ಅವ್ರ ಏನ್ ಹೇಳ್ತಾರ ಅಂತ ಕೇಳೋಣ. ಇಲ್ಲಿ ಮಳೆ ಟೈಮ್ದಾಗ ಪೂರಾ ನೀರ್ ನಿಂತು ಬಿಡ್ತಾವ್ರಿ, ಏನು ಕಾಣದಿಲ್ಲ. ಇಲ್ಲಿ ಪೂರಾ ನೀರ್ ಅಂಬದ್ ರೋಡೇ ಕಾಣ್ತಾ ಇಲ್ಲ. ಸುಮಾರು ವರ್ಷದಿಂದ ಬಾಳ ಸಮಸ್ಯೆ ಇದೆ. ಸಂಬಂಧಪಟ್ಟ ಈಗ ಏನೋ ಈ ಮತಕ್ಷೇತ್ರದ ಶಾಸಕ ಇಲ್ಲ ಅಧಿಕಾರಿಗೂ ಭೇಟಿಯಾಗಿದ್ರು, ಬಟ್ ನೋಡ್ತಾರೆ, ಬಂದ ಸಮಸ್ಯೆ ಹೇಳ್ತಾರ. ಬರೀ ಅಷ್ಟ್ ತಮ್ಮ ತಂದಿದ್ದೇವ್ರಿ ನಾವು. ಬರೀ ಏನ್ ಮ್ಯಾಲಿಂದ ಹೊರಕ್ ಮಾಡ್ತಾರ, ಇದಷ್ಟೇ. ಏನ್ ಮಾಡ್ಬೇಕು ಸರ್ ಇದು ಏನ್ರ ಒಂದು ಸೊಲ್ಯೂಷನ್ ಮಾಡಿ ಬೆಡ್ ಹಾಕಿ ಮುಂದೆ ಏನೋ ಇದು ನೀರ್ ಹೋಗೋ ವ್ಯವಸ್ಥೆ ಮಾಡ್ಕೊಡ್ಬೇಕು, ನಾಲಿ ವ್ಯವಸ್ಥೆ ಮಾಡ್ಕೊಡ್ಬೇಕು, ಅಷ್ಟೇ ಹೇಳೋದ್ ನಾವು. ಯಾಕಂದ್ರೆ ಬಾಳ ಚಿಕ್ಕ ಹುಡುಗರಿಗೆ ಏನು ಗೊತ್ತಾಗಲ್ಲ, ನೀರಾಗ ಹಂಗೆ ಬಂದ್ ಬಿಡ್ತಾರ, ಒಳಗ್ ಬಂದ್ ನಾವೇ ಹೊರಗ ಇದು ಮಾಡಿಬಿಟ್ಟಿದ್ರು. ಸರ್ ಏನ್ ಹೇಳಮ್ಮ, ಇಲ್ಲಿ ಪಬ್ಲಿಕ್ ಏನ್ ಹೇಳ್ತದೆ ಅಷ್ಟು ಮಾಡಿ ಕೊಡ್ಬೇಕಂತ ಹೇಳ್ತದೆ MLA ಸಾಹೇಬ್ರ. ಪ್ರೆಸೆಂಟ್ ಇದು ಏನಿದೆ ಸ್ಲ್ಯಾಬ್ ಹಾಕ್ಬೇಕು ಸರ್. ಇದು ಯಾಕಂತ ಇದು ಸಣ್ಣ ಮಕ್ಕಳು ಇದೆ, ವಯಸ್ಸಾದವ್ರು ಇದೆ, ಬಸ್ ಇದೆ, ಆಟೋ ಇದೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಬಟ್ ಇದು ಯಾರು ಕೇರ್ ಮಾಡ್ತಾ ಇಲ್ಲ. ಬೇಕಾದ್ರೆ ನೀವ್ ಇಲ್ಲಿ ನಾಲಿ ನೋಡ್ರಿ, ಈ ರೋಡ್ ನೋಡ್ರಿ ಸರ್. ಈಗ ಆಲ್ರೆಡಿ MLA ಗಳಿಗೆ ಹೇಳಿದ್ರೆ ಅವ್ರು ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ. ಇಷ್ಟು ಬಹಳ ತೊಂದರೆ ಆಗ್ತಾ ಇದೆ ಸರ್. ಅದ್ ದಯವಿಟ್ಟು MLA ಅವ್ರು ಇದು ಏನಾದ ಗಮನ ಕೊಡ್ಬೇಕಂತ ನಾವು ವಿನಂತಿ, ಮತ್ತೇನಿಲ್ಲ ಸರ್. ನಾಗೋಣ ಬರ್ರಿ, ನಾಗೋಣ ಎಲ್ಲಿದ್ರಿ? ಇಲ್ಲಿ ವೀಕ್ಷಕರೇ ಇಲ್ಲಿ ನೋಡ್ಬೋದು, ಇಲ್ಲಿ ಆಟೋ ಚಾಲಕ देखो सर, हम ऑटो चलाते, बरसात आया ना, ये गटर पूरा मुझे जाता, दिखता नहीं, पूरे बच्चे गिरते, गाड़ी वाले गिरते, ऑटो वाले का एक्सीडेंट होता। क्या कर रहे MLA को बोले तो केयर नहीं कर रहा, कारपेंटर गली में आने को तैयार नहीं। ये किसका अवस्था है, ये कौन करना? इधर नाली है, इधर ये खड्डा है, ये खड्डा तो बहुत दिन से है, इसका काम कोई करने को आता ना पूछने को आता गली में। ये चाणूकिया बार के सामने है, एक रोड MS की मिल को जाता है, एक मार्केट जाता है, एक बस स्टैंड जाता है, ये मेन चौरास्ते पे है। देख के करना आप लोगों का काम है, पब्लिक को व्यवस्था देना तुम्हारा काम है। नहीं बोले तो बाल बच्चे गिरते, पानी आया तो गटर दिखता च नहीं, कई लोग गिरते, जान गया तो कौन जिम्मेदार है इसका? इतना करके समझ के आप लोग में ये काम करके मुकम्मल करके हमको देना, दूसरा कोई हमको नहीं होना। ನೋಡಿರಿ ವೀಕ್ಷಕರೇ, ಇಲ್ಲಿ ಸಾಕಷ್ಟು ಜನರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸುಮಾರು ದಿನಗಳಿಂದ ಈ ಸಮಸ್ಯೆ ಇದೆ. ಇಲ್ಲಿವರೆಗೆ ಕೂಡ ಅಧಿಕಾರಿ ಗಮನಕ್ಕೆ ತಂದ್ರು, ಮಹಾನಗರ ಪಾಲಿಕೆ ಗಮನಕ್ಕೆ ತಂದ್ರು, ಶಾಸಕರ ಗಮನಕ್ಕೆ ತಂದ್ರು ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಈ ಒಂದು ರಸ್ತೆ ಸುಧಾರಿಸುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಈಗಲಾದರೂ ಈ ನಮ್ಮ ವರದಿ ನೋಡಿ ಎಚ್ಚೆತ್ತುಕೊಂಡು ಇಲ್ಲಿ ಸಾಕಷ್ಟು ಜನರು ವೃದ್ಧರು, ಶಾಲಾ ಮಕ್ಕಳು ಮತ್ತೆ ವಯಸ್ಸಾದವರು ಈ ರಸ್ತೆಯಲ್ಲಿ ಅಡ್ಡಾಡ್ತಿದ್ದಾರೆ. ಇಲ್ಲಿ ಸುಮಾರು 3 ರಸ್ತೆಗಳು ಕೂಡಿ ಇರ್ತಕ್ಕಂತ ರಸ್ತೆ ಇದೆ. ಒಂದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹೋಗುತ್ತೆ, ಒಂದು ಅಪ್ಪನ ಗುಡಿಗೆ ಹೋಗುತ್ತೆ, ಇನ್ನೊಂದು MSK ಮಿಲ್ ಹೋಗುತ್ತೆ. ಇಲ್ಲಿ ಮೇನ್ ಮುಖ್ಯ ರಸ್ತೆ 3 ರಸ್ತೆಗಳನ್ನು ಕೂಡಿರ್ತಕ್ಕಂತ ಮಧ್ಯದಲ್ಲಿ ದೊಡ್ಡ ಗುಂಡಿ ಇದೆ. ಇಲ್ಲಿ ಅನಾಹುತ ಆಗಿವೆ ಆಲ್ಮೋಸ್ಟ್ ಆಲ್. ಇಲ್ಲಿ ಸಾಕಷ್ಟು ಜನರು ಬಿದ್ದಿದ್ದಾರೆ ಈಗಾಗಲೇ, ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಈ ಸಂಬಂಧಪಟ್ಟ ಈ ಕ್ಷೇತ್ರದ ಶಾಸಕರು, ಮಹಾನಗರ ಪಾಲಿಕೆಯವರು ಈ ನಮ್ಮ ವರದಿಗೆ ಎಚ್ಚೆತ್ತುಕೊಂಡು ಇದು ಸುಧಾರಿಸುವಂತ ಕೆಲಸ ಮಾಡಬೇಕು ಅಂತ ನಮ್ಮ ಆಗ್ರಹವಾಗಿದೆ. ಈ ಕುರಿತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರ ಗಮನಕ್ಕೂ ತಂದಿದ್ದರೂ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚರಂಡಿಯ ಮುಚ್ಚಳವನ್ನ ತಕ್ಷಣ ದುರಸ್ತಿ ಮಾಡಿ ಅಪಾಯದ ಸ್ಥಳವನ್ನ ಸುರಕ್ಷಿತಗೊಳಿಸಬೇಕು. ಅನಾಹುತ ಸಂಭವಿಸಿದ ನಂತರ ಕ್ರಮ ಕೈಗೊಳ್ಳುವುದಕ್ಕಿಂತ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಮಹಾನಗರ ಪಾಲಿಕೆ ಹಾಗೂ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಇನ್ನಷ್ಟು ಅನಾಹುತಗಳು ಸಂಭವಿಸುವ ಮುನ್ನವೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ವಾರ್ಡ್ ನಂಬರ್ 38ರ ಚರಂಡಿ ಸಮಸ್ಯೆಗೆ ಅಂತ್ಯ ಯಾವಾಗ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಎದ್ದಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುವವರೇ ಎಂಬುದನ್ನು ಕಾದು ನೋಡಬೇಕಿದೆ.